Hello everyone, myself Pavitra Akki, studying in KLE Society's College of Education Vidyanagar, Hubli. Today I am going to discussing about the Microsoft Word and Microsoft Excel. First, we will learn about what is Microsoft Word. Microsoft Word is a word processing program that provides the facilities for documentation. ಅಂದರೆ Microsoft Word is a word processing software package. You can use it to type letters, reports, and other documents. It gives you the ability to use your computer for desktop publishing. Then, coming to the next stop, it can be used to create and type letters, reports, newsletters, brochures, etc. And some of the Microsoft Word softwares are discovered in 1995 to 1997, 2000, 2003, 2007, and 2010. Then these are some of the logos of the MS Word, means Microsoft Word. Then coming to the next slide, what is Microsoft Word? Microsoft Word is a word processing program designed to help you to create professional quality documents. ಅಂದರೆ ಈ ಮೈಕ್ರೋಸಾಫ್ಟ್ ವರ್ಡ್ ಇದೆ ಅಂತಂದರೆ ಇದೊಂದು ವರ್ಡ್ ಪ್ರೊಸೆಸಿಂಗ್ ಪ್ರೋಗ್ರಾಮ್ ಆಗೈತಿ. ಆಮೇಲೆ ಇದು ಎದಕ್ಕೆ ಡಿಸೈನ್ಡ್ ಆಗೈತೆ ಅಂತಂದ್ರೆ ಇಟ್ ಈಸ್ ಡಿಸೈನ್ ಟು ಹೆಲ್ಪ್ ಯು ಟು ಕ್ರಿಯೇಟ್ ಪ್ರೊಫೆಷ್ನಲ್ ಕ್ವಾಲಿಟಿ ಡಾಕ್ಯುಮೆಂಟ್ಸ್. ಇದು ಎದಕ್ಕೆ ಹೆಲ್ಪ್ ಆಗತ್ತೆ ಅಂತಂದ್ರೆ ಪ್ರೊಫೆಷ್ನಲ್ ಕ್ವಾಲಿಟಿ ಡಾಕ್ಯುಮೆಂಟ್ಸ್ನ ಕ್ರಿಯೇಟ್ ಮಾಡಲಿಕ್ಕೆ ಹೆಲ್ಪ್ ಆಗ್ತೈತಿ ವಿತ್ ಇದು ಫೈನೆಸ್ಟ್ ಡಾಕ್ಯುಮೆಂಟ್ ಫಾರ್ಮ್ಯಾಟಿಂಗ್ ಟೂಲ್ಸ್. ಅಂದರೆ ಇದೇನು ಒಳಗೊಂಡೈತಿ ಅಂತಂದ್ರೆ ಫೈನೆಸ್ಟ್ ಡಾಕ್ಯುಮೆಂಟ್ ಫಾರ್ಮ್ಯಾಟಿಂಗ್ ಟೂಲ್ಸ್ನ ಒಳಗೊಂಡಿದೆ. ಮತ್ತು ವರ್ಡ್ ಹೆಲ್ಪ್ಸ್ ಯು ಟು ಆರ್ಗನೈಸ್ ಆ್ಯಂಡ್ ರೈಟ್ ಯುವರ್ ಡಾಕ್ಯುಮೆಂಟ್ಸ್ ಮೋರ್ ಎಫೆಕ್ಟಿವ್ಲಿ. ಈ ವರ್ಡ್ ಪ್ರೊಸೆಸ್ ಈ ಮೈಕ್ರೋಸಾಫ್ಟ್ ವರ್ಡ್ ಎದಕ್ಕೆ ಹೆಲ್ಪ್ ಮಾಡ್ತೈತಿ ಅಂತಂದರೆ ಆರ್ಗನೈಸ್ ಮಾಡೋಕೆ ಮತ್ತು ನಮಗೆ ಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್ನ ಮೋರ್ ಎಫೆಕ್ಟಿವ್ಲಿ ನಾವು ಬರೀಲಿಕ್ಕೆ ಈ ಮೈಕ್ರೋಸಾಫ್ಟ್ ವರ್ಡ್ ನಮ್ಗೆ ಹೆಲ್ಪ್ ಮಾಡ್ತೈತಿ. Word is also includes powerful editing and revising tool so that you can collaborate with others easily. Then by default the documents saved in the Word are saved with the .docs extension. ಅಂದರೆ ಡಿಫಾಲ್ಟ್ ಆಗಿ ಈ ಡಾಕ್ಯುಮೆಂಟ್ಸ್ ಏನಿರ್ತಾವಲ್ಲ ನಾವು ಮಾಡಿರೋಂತಹ ಡಾಕ್ಯುಮೆಂಟ್ಸ್ ವರ್ಡ್ ಒಳಗೆ ಏನಾಗಿ ಸೇವ್ ಆಗಿರ್ತಾವ ಅಂತಂದ್ರೆ .docs ಎಕ್ಸ್ಟೆನ್ಷನ್ ಅಂತಂದ್ರೆ ಸೇವ್ ಆಗಿರ್ತಾವೆ. ದೆನ್ ಕಮಿಂಗ್ ಟು ದಿ ನೆಕ್ಸ್ಟ್ ಒನ್, ಫೀಚರ್ಸ್ ಆಫ್ ದಿ MS ವರ್ಡ್. ಅಂದರೆ ಈ MS ವರ್ಡ್ ಸಾಫ್ಟ್ವೇರ್ ಏನಿರುತ್ತಲ್ಲ ಅಥವಾ ಪ್ರೋಗ್ರಾಮ್ ಏನಿರುತ್ತಲ್ಲ ಇದೇನು ಒಳಗೊಂಡಿರತ್ತಂತಂದರೆ ಕನ್ವರ್ಟಿಂಗ್ ಟೆಕ್ಸ್ಟ್ ಟು ಟೇಬಲ್ ಆ್ಯಂಡ್ ವೈಸ್ ವರ್ಸಾ, ವರ್ಡ್ ಕೌಂಟ್, ಟೆಂಪ್ಲೇಟ್ಸ್, ಸ್ಪೆಲ್ಲಿಂಗ್ ಆ್ಯಂಡ್ ಗ್ರಾಮರ್ ಚೆಕ್ಕರ್, ಫಾರ್ಮ್ಯಾಟಿಂಗ್, ಥೇಸರ್ಸ್, ಮೇಲ್ ಮರ್ಜ್, ವರ್ಡ್ ರ್ಯಾಪಿಂಗ್, page break, autocorrect, auto text, header and footer. In this feature, in word processing we have so many users. Those features are, first we can this Microsoft Word is easy and speed. ಅಂದರೆ ಈ ವರ್ಡ್ ಪ್ರೊಸೆಸರ್ ಏನು ಪ್ರೊವೈಡ್ ಮಾಡ್ತೈತಿ ಅಂದ್ರೆ ಈಸಿಯರ್ ಮತ್ತು ಫಾಸ್ಟರ್ ಮೆಥಡ್ ಒಳಗೆ ನಮ್ಗೆ ಟೆಕ್ಸ್ಟ್ನ ಟೈಪ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡತ್ತೆ. ದೆನ್ ಸೆಕೆಂಡ್ ಒನ್, ಎಡಿಟಿಂಗ್ ಫೀಚರ್. ಇದು MS ವರ್ಡ್ನ ಯೂಸ್ ಮಾಡೋದ್ರ ಮೂಲಕ ಇದು ಯೂಸಿಂಗ್ ದಿಸ್ ವರ್ಡ್ ಪ್ರೊಸೆಸಿಂಗ್ ನಾವೇನು ಮಾಡ್ಬೋದು ಅಂತಂದ್ರೆ ಕಾಪಿ ಮಾಡ್ಬೋದು, ಎಡಿಟ್ ಮಾಡ್ಬೋದು, ಆಮೇಲೆ ಕಾಪಿ ಮಾಡಿ ಮೂವ್ ಮಾಡ್ಬೋದು, ಡಿಲೀಟಿಂಗ್ ದಿ ಟೆಕ್ಸ್ಟ್ನ ಮಾಡ್ಬೋದು. ದೆನ್ ಕಮಿಂಗ್ ಟು ದಿ ಥರ್ಡ್ ಒನ್, ಫಾರ್ಮ್ಯಾಟಿಂಗ್ ಫೀಚರ್ ಒಳಗೆ ಏನಾಗ್ತೈತೆ ಅಂದರೆ ಇಟ್ ಪ್ರೊವೈಡ್ಸ್ ವೇರಿಯಸ್ ಫೀಚರ್ಸ್ ಸಚ್ ಆ್ಯಸ್ ಫಾಂಟ್ ಕಲರ್, ಫಾಂಟ್ ಸೈಜ್, ವರ್ಡ್ ಆರ್ಟ್ ಎಕ್ಸೆಟ್ರಾ. ಅಂದರೆ ಈ ಫಾರ್ಮ್ಯಾಟಿಂಗ್ ಫೀಚರ್ಸ್ ಒಳಗೆ ಇದೇನು ಪ್ರೊವೈಡ್ ಮಾಡತ್ತಂತಂದರೆ ನಮ್ಗೆ ವೇರಿಯಸ್ ಫೀಚರ್ಸ್ನ ಪ್ರೊವೈಡ್ ಮಾಡ್ತೈತಿ. ಅಂದರೆ ನಾವೀಗ ಬರೆದಿರುವಂತಹ ಟೆಕ್ಸ್ಟ್ ಅದು ಟೆಕ್ಸ್ಟಿಗೆ ನಾವು ಡಿಫ್ರೆಂಟ್ ಸ್ಟೈಲ್ ಒಳಗಿರುವಂತಹ ಫಾಂಟ್ ಸ್ಟೈಲ್ನ ಕೊಡ್ಬೋದು. ಫಾಂಟ್ಗೆ ಅಂದರೆ ಬರೆದಿರುವಂತಹ ಟೆಕ್ಸ್ಟಿಗೆ ಕಲರ್ನ ಕೊಡ್ಬೋದು. ನಮ್ಗೆ ಬೇಕಾದಂತಹ ಸೈಜಿಗೆ ನಾವು ಅದನ್ನು ಕನ್ವರ್ಟ್ ಮಾಡ್ಕೋಬೋದು, ಆ ವರ್ಡ್ನ ಆರ್ಟ್ ಮಾಡ್ಕೋಬೋದು. ಇದು ಫಾರ್ಮ್ಯಾಟಿಂಗ್ ಫೀಚರ್ ಒಳಗೆ ಬರುತ್ತೆ. ನೆಕ್ಸ್ಟ್ ಕಮಿಂಗ್ ಟು ದಿ ನೆಕ್ಸ್ಟ್ ಒನ್, ಸ್ಟೋರೇಜ್ ಕೆಪಾಸಿಟಿ.
ಇಟ್ ಸ್ಟೋರ್ಸ್ ಆಲ್ ಯುವರ್ ಡಾಕ್ಯುಮೆಂಟ್ಸ್ ಫಾರ್ ಫ್ಯೂಚರ್ ಯೂಸ್. ಅಂದರೆ ಇವಾಗ ನಾವು ಏನೋ ಒಂದು ಡಾಕ್ಯುಮೆಂಟ್ ಮಾಡಿರ್ತೀವಿ ಅಂತಂತಂದರೆ ಅದನ್ನು ಇದು ಏನು ಅಂದರೆ ಮೆಮೊರಿ ಒಳಗೆ ನಾವು ಅಂದರೆ ಕಂಪ್ಯೂಟರ್ ಮೆಮೊರಿ ಒಳಗೆ ನಾವು ಸೇವ್ ಮಾಡ್ಕೋಬೋದು. ಸೊ ದ್ಯಾಟ್ ಆ ಡಾಕ್ಯುಮೆಂಟ್ನ ನಾವು ಫ್ಯೂಚರ್ ಒಳಗೂ ನಾವು ಯೂಸ್ ಮಾಡ್ಕೊಳ್ಬೋದು. ದೆನ್ ಕಮಿಂಗ್ ಟು ದಿ ನೆಕ್ಸ್ಟ್ ಒನ್, ಗ್ರಾಫಿಕ್ ಫೀಚರ್ಸ್. ಈ ಗ್ರಾಫಿಕ್ ಫೀಚರ್ ಒಳಗೆ ನಾವು ಪಿಕ್ಚರ್ಸ್ನ ಆ್ಯಡ್ ಮಾಡ್ಬೋದು, ಡ್ರಾಯಿಂಗ್ಸ್ನ ಮಾಡ್ಬೋದು, ಚಾರ್ಟ್ನ ಆ್ಯಡ್ ಮಾಡ್ಕೋಬೋದು. ಈ ಥರ ಬೇರೆ ಬೇರೆ ಗ್ರಾಫಿಕ್ ಫೀಚರ್ಸ್ನ ನಾವು ಆ್ಯಡ್ ಮಾಡ್ಕೋಬೋದು. ದೆನ್ ವೊಕ್ಯಾಬ್ಯುಲರಿ ಆ್ಯಂಡ್ ಸ್ಪೆಲ್ ಚೆಕ್. ಇದ್ರೊಳಗೆ ಏನಾಗುತ್ತೆ ಅಂತಂದ್ರೆ ಈ ವರ್ಡ್ ಪ್ರೊಸೆಸರ್ ಹೆಲ್ಪ್ಸ್ ಇನ್ ಕೀಪಿಂಗ್ ಯೋರ್ ಡಾಕ್ಯುಮೆಂಟ್ಸ್ ಎರರ್ ಫ್ರೀ ಆ್ಯಸ್ ಇಟ್ ಹ್ಯಾಸ್ ಅ ಸ್ಪೆಲ್ ಚೆಕ್ ಫೀಚರ್. ಇಟ್ ಹೆಲ್ಪ್ಸ್ ಟು ಮೇಡ್ ಅ ಕ್ವಾಲಿಟೇಟಿವ್ ಡಾಕ್ಯುಮೆಂಟ್. ಅಂದರೆ ಇದರೊಳಗೆ ವೊಕ್ಯಾಬ್ಯುಲರಿ ಮತ್ತು ಸ್ಪೆಲ್ ಚೆಕಿಂಗ್ ಅನ್ನೋದೊಂದು ಆಪ್ಷನ್ ಇರುತ್ತೆ. ಸೊ ಅದು ಡಿಕ್ಷನರಿ ಮೂಲಕವಾಗಿ ಇವಾಗ ನಾವೇನಾದರೂ ಒಂದು ಟೆಕ್ಸ್ಟ್ ಅಥವಾ ಸೆಂಟೆನ್ಸ್ನ ನಾವು ಅದರ ಒಳಗೆ ಬರೆದ್ವಿ ಅಂತಂದರೆ ಇಫ್ ಅದೇನಾದರೂ ರಾಂಗ್ ಆಗಿತ್ತು ಅಂತಂದರೆ ಅದೇನು ಮಾಡುತ್ತೆ ಅಂದರೆ ಸ್ಪೆಲ್ ಚೆಕ್ ಮಾಡಿ ಅದನ್ನು ಕರೆಕ್ಟ್ ಮಾಡೋಕ್ಕೆ ನಮ್ಗೆ ಇನ್ಫಾರ್ಮ್ ಮಾಡುತ್ತೆ. ಸೊ ದ್ಯಾಟ್ ವಿ ಕ್ಯಾನ್ ಏಬಲ್ ಟು ಚೆಕ್ ಆ್ಯಂಡ್ ಚೇಂಜ್ ದ ವರ್ಡ್. ಅದ್ರ ಮೂಲಕವಾಗಿ ನಾವು ಏನು ಮಾಡ್ಬೋದು ಅಂತಂದರೆ ಒಂದು ಕ್ವಾಲಿಟೇಟಿವ್ ಡಾಕ್ಯುಮೆಂಟನ್ನ ನಾವು ಮೇಂಟೈನ್ ಮಾಡ್ಕೋಬೋದು. ನೆಕ್ಸ್ಟ್, ಮೇಲ್ ಮರ್ಜ್ ಒಳಗೆ ಏನು ಮಾಡುತ್ತೆ ಅಂತಂತಂದರೆ ಇವಾಗ ನಾವು ಏನೋ ಒಂದು ಮೇಲ್ ಅಥವಾ ಏನೋ ಒಂದು ಮೆಸೇಜನ್ನ ಕಳಿಸ್ಬೇಕಂತಂದರೆ ನಾವು ಒಬ್ಬೊಬ್ಬರಿಗೇ ಕಳಿಸ್ಬೇಕಾಗ್ತೈತಿ ಅಂದರೆ ನಾರ್ಮಲ್ ಆಗಿ. ಬಟ್ ಅದೇ ಇದರ ವರ್ಡ್ ಪ್ರೊಸೆಸಿಂಗ್ ಅಥವಾ ಮೈಕ್ರೋಸಾಫ್ಟ್ ವರ್ಡ್ ಒಳಗೆ ನಾವು ಏನು ಮಾಡ್ಕೋಬೋದು ಅಂತಂದ್ರೆ ಈಗ ನಾವೇನಾದರೂ ಒಂದು ಇನ್ಫಾರ್ಮೇಷನನ್ನು ಅಂದ್ರೆ 100 ಆಫ್ ಪೀಪಲ್ಸಿಗೆ ನಾವು ಕಳಿಸ್ಬೇಕಾಗಿರತ್ತಾ ಅಂತಂದಾಗ ಏನು ಮಾಡ್ಬೋದು ಅಂತಂದ್ರೆ ಇವಾಗ ನಾವು ಇನ್ಫಾರ್ಮೇಷನ್ ಅಂದರೆ ಕಳಿಸ್ಬೇಕಾಗಿರುವಂಥ ಇನ್ಫಾರ್ಮೇಷನನ್ನು ಟೈಪ್ ಮಾಡಿಕೊಂಡು ನೆಕ್ಸ್ಟ್ ಅದನ್ನು ನಾವು 100 ಆಫ್ ಪೀಪಲಿಗೆ ಮರ್ಜ್ ಮಾಡಿಕೊಂಡು ಡಿಫ್ರೆಂಟ್ ಅಡ್ರೆಸ್ಸಿಗೆ ನಾವು ಕಳಿಸ್ಕೋಬೋದು. ಸೊ ಇದೇನು ಮಾಡಿರತ್ತೆ ಅಂತಂದ್ರೆ ಮೇಲ್ ಮರ್ಜ್ ಆಪ್ಷನನ್ನು ಹೊಂದಿತಿ. ನೆಕ್ಸ್ಟ್ ಕಮಿಂಗ್ ಟು ಪ್ರಿಂಟಿಂಗ್ ಫೀಚರ್. ಈ ಪ್ರಿಂಟಿಂಗ್ ಫೀಚರ್ ಒಳಗೆ ವಿ ಕ್ಯಾನ್ ಈಸಿಲಿ ಟೇಕ್ ಪ್ರಿಂಟ್ಔಟ್ಸ್ ಆಫ್ ಯೋರ್ documents. Most word processors have the feature of what you see is what you get. That is, document on your screen will look exactly similar to its printed version. ಅಂದರೆ ಇವಾಗ ನಾವು ಅದರಲ್ಲಿಂದ ಪ್ರಿಂಟನ್ನು ತೊಗೋಬೋದು ಡಾಕ್ಯುಮೆಂಟ್ನ. ಅಂದರೆ ನಾವು ಇವಾಗ ಕಂಪ್ಯೂಟರ್ ಒಳಗೆ ನಾವು ಏನು ಮಾಡಿರ್ತೀವಲ್ಲ ಇನ್ಫಾರ್ಮೇಷನನ್ನು ಸೇಮ್ ಎಕ್ಸಾಕ್ಟ್ಲಿ ಅದನ್ನು ನಾವು ಹಾರ್ಡ್ ಕಾಪಿನ ತೊಗೋಬೋದು. ಅದಕ್ಕೆ ಇದು ಪ್ರಿಂಟಿಂಗ್ ಫೀಚರ್ಸ್ನು ಹೊಂದೈತಿ. ನೆಕ್ಸ್ಟ್ ಕಮಿಂಗ್ ಟು ದಿ ಕಾಂಪೊನೆಂಟ್ಸ್ ಆಫ್ ದಿ ಎಮ್ ಎಸ್ ವರ್ಡ್ ವಿಂಡೋಸ್. ಅಂದರೆ ಇದು MS ವಿಂಡೋಸ್ ಏನೇನನ್ನು ಒಳಗೊಂಡೈತಿ ಅಂತಂದರೆ ಟೈಟಲ್ ಬಾರ್, ಕಂಟ್ರೋಲ್ ಬಾಕ್ಸ್, ಮೆನು ಬಾರ್, ಟೂಲ್ ಬಾರ್, ರೂಲರ್, ಕರ್ಸರ್, ಸ್ಟೇಟಸ್ ಬಾರ್, ಸ್ಕ್ರೋಲ್ ಬಾರ್, ವ್ಯೂ ಬಟನ್ಸ್. First we will learn about how to start the MS Word. First how to start the MS Office. First we have to click on the start button and we have to click on the all programs. Then we have to click on MS Office. In that we can able to see the MS Word option. We have to click on the MS Word. That time what we will see is this diagram. In that we can able to see file tab, quick access toolbar, ribbon, title bar, ruler, help, dialog box launcher, status bar, document area, view buttons and zoom control. About office button or file menu. A button available in Microsoft Office 2007 and file menu in case of Microsoft Office 2010 and introduced along with a new ribbon feature. The Office button is found in the top of the left corner of the Excel or Word and other Office 2007 program windows. When the Office button is clicked, many of the same options you would see in the file menu, such as New, Open, Save, Print, etc. can be found. Listed below are commonly used options found in the Office button menu and their function. The following options are in Office button or file menu. Those are ನ್ಯೂಗೆ ನಾವು ಏನಂತಂದು ಅನದರ್ ಆಗಿ ಏನು ಯೂಸ್ ಮಾಡ್ಬೋದು ಅಂದ್ರೆ Ctrl+N ಯೂಸ್ ಮಾಡಿದ್ರೆ ಅದು ನ್ಯೂ ಡಾಕ್ಯುಮೆಂಟ್ನ ಕೊಡುತ್ತೆ. ನೆಕ್ಸ್ಟ್
ಓಪನ್ అనేది ಇನ್ನೊಂದು ರೀತಿಯಾಗಿ ಹೆಂಗೆ ಇದು ಓಪನ್ ಮಾಡ್ಬೋದು ಅಂದರೆ ಕಂಟ್ರೋಲ್ ಪ್ಲಸ್ ಓ. ದೆನ್ ಸೇವ್ಗೆ ಕಂಟ್ರೋಲ್ ಪ್ಲಸ್ ಎಸ್. ಸೇವ್ ಆ್ಯಸ್ಗೆ F12 ಕೀನ ನಾವು ಇದು ಮಾಡಬೇಕು. ಪ್ರಿಂಟ್ಗೆ ಕಂಟ್ರೋಲ್ ಪ್ಲಸ್ ಪಿ. ದೆನ್ ಸೆಂಡ್ ಆ್ಯಂಡ್ ಎಕ್ಸಿಟ್. Then first we will learn about quick access toolbar. Quick access toolbar is this one. Quick access toolbar is a toolbar menu that appears in Microsoft Excel, Microsoft Word and other Office 2007 in the top of the left corner of the window. As seen in the picture, the quick access toolbar gives you quick access to commonly used features such as save features. Clicking on the quick access toolbar down across gives you the ability to customize the quick access toolbar and add and remove any of the documents. Then coming to the tabs. Microsoft Word is a powerful program that is used to create many different types of documents, including articles, letters, books, contracts, marketing documents, and much more. Microsoft Word has hundreds of commands for working with documents. To make it easier for users to find the specific commands they are looking for, commands are organized onto 7 main tabs. Those are File, Home, Insert, Page Layout, References, Mailing, Review, View and Format. First one, Home. The Home tab includes commands for formatting documents. Second one, Insert. Use the Insert tab in Insert Pages to insert pages, tables, pictures, links, headers and footers, custom text and symbols and more. Then third one is Page Layout. Use the Page Layout tab to change your margins, add columns, change the page orientation and more. Then coming to the fourth one, References. References is going to use the References tab to add a table of contents, add footnotes, add a bibliography and more. Then coming to the fifth one, Mailing. Mailing is use the Mailings tab to create labels, start a mail merge and more. Sixth one, Review. Use the Review tab to check spelling and grammar, track and accept or reject changes, compare documents and more. Then coming to the last but not the least, View. Use the View tab to change your documents view, show the ruler or navigation pane, then zoom in or out and more. So that in this we can able to add a information by typing the information in the dialog box launcher. And this include title bar. That title bar contains document and the program name. Then this one is this box includes minimize, maximize and cancel button. In that we can able to minimize the document, maximize the document, or we can cancel the document. This shows even the help option. In that help option, through that we can able to get the information by online. Then this one is zoom control. Zoom control also contains zoom in and zoom out. Then the status bar. That status bar includes how much pages we have used, like that it shows the status bar. In dialog box, when we write the information or write the word, we can able to set that text into bold,
italic, and we have to give the underline or strike that one, and even we have to give the what text effect, and highlight, we can able to highlight that, capitalized that, like the ಆಮೇಲೆ lower case text, upper case text, like that we can able to give that format feature. Then coming to the next slide, Microsoft Word screen elements. I have discussed before only. This includes file tab. That file tab displays Microsoft Office Backstage view, which is centralized space for all of your file management tasks such as opening, saving, printing, publishing or sharing a file. This file menu contains these all of the options like new, open, close, save as, like that. It contains large number of the options. In that we can able to prepare, that gives properties, inspect documents, check accessibility, check compatibility, like that it gives the information. Then coming to the next slide, it includes tabs that displays across the top of the ribbon, and each tab relates to the type of activity, for example laying out a page. Next one, print layout button, the default view which displays a page border and the documents as it will appear when printed. Then coming to the next one, view options. View option, it contains buttons for viewing the documents in print layout, full screen reading, web layout, outline or draft views, and also displays controls to zoom out and zoom in. Next, coming to the MS Word operations which were performed, it is creating a document, opening a document, saving a document, printing a document, then closing a document. We can able to mail merge, editing a document. The Microsoft Word is excellent for creating different documents on your computer. These presentations will cover the basic steps for the following: it text formatting, tables, graphics. ಅಂದರೆ ಈ ಮೈಕ್ರೋಸಾಫ್ಟ್ ಅನ್ನೋದು ಒಂದು ಎಕ್ಸಲೆಂಟ್ ಆಗಿ ಡಾಕ್ಯುಮೆಂಟ್ಸ್ನ ಕ್ರಿಯೇಟ್ ಮಾಡುವಂತಹ ಒಂದು ಫೀಚರ್ ಆಗೈತಿ ನಮ್ಮ ಕಂಪ್ಯೂಟರ್ ಒಳಗೆ ಇರುವಂತಹ. ಈ ಇದ್ರ ಮೂಲಕ ದಿಸ್ ಪ್ರೆಸೆಂಟೇಷನ್ ಏನು ಮಾಡುತ್ತೆ ಅಂತಂದರೆ ಬೇಸಿಕ್ ಸ್ಟೆಪ್ನ ಫಾಲೋ ಮಾಡ್ತೈತಿ. ಅಂದರೆ ಟೆಕ್ಸ್ಟ್ ಫಾರ್ಮೇಟಿಂಗ್ನ, ಟೇಬಲ್ನ, ಗ್ರಾಫಿಕ್ಸ್ನ ಮಾಡುತ್ತೆ. MS Word is used for writing document like letters, reports, circulars, applications, notifications, etc. MS Word is also used for designing documents, greeting cards, newsletters, annual magazine, diagrams, certificate, etc. Then MS Word is also used for corporate documents, lesson plan by teachers, assessments like questions and answering, quizzes, surveys, invoices, etc. Then coming to the next Microsoft Access application, MS Excel. MS Excel is the most widely used spreadsheet program and is part of Microsoft Office suite. ಅಂದರೆ ಈ ಎಕ್ಸೆಲ್ ಅನ್ನೋದು ಒಂದು ಮೋಸ್ಟ್ ವೈಡ್ಲಿ ಯೂಸ್ ಮಾಡುವಂತಹ ಒಂದು ಸ್ಪ್ರೆಡ್ಶೀಟ್ ಪ್ರೋಗ್ರಾಮ್ ಆಗೈತಿ. ಆಮೇಲೆ ಇದು ಮೈಕ್ರೋಸಾಫ್ಟ್ ಆಫೀಸಿಂದ ಒಂದು ಪಾರ್ಟ್ ಆಗಿದೆ. ಇಟ್ ಕ್ಯಾನ್ ಹ್ಯಾಂಡಲ್ ವೇರಿಯಸ್ ಟೈಪ್ಸ್ ಆಫ್ ಡಾಟಾ ಆ್ಯಂಡ್ ಇಟ್ ಈಸ್ ವೆರಿ ಗುಡ್ ಫಾರ್ ಪರ್ಪಸ್ ಆಫ್ ಕ್ಯಾಲ್ಕುಲೇಷನ್. ಇದು ಏನು ಹ್ಯಾಂಡಲ್ ಮಾಡತ್ತಂತಂದರೆ ವೇರಿಯಸ್ ಟೈಪ್ ಡಾಟಾನ ಹ್ಯಾಂಡಲ್ ಮಾಡುತ್ತೆ ಮತ್ತು ಒಂದು ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಒಂದು ಗುಡ್ ಪರ್ಪಸ್ ಆಗಿದೆ. ಎಕ್ಸೆಲ್ ಹ್ಯಾಸ್ ಬೀನ್ ರೈಟ್ಲಿ ಕಾಲ್ಡ್ ಅ ವರ್ಡ್ ಪ್ರೊಸೆಸರ್ ಫಾರ್ ನಂಬರ್ಸ್. ಅಂದರೆ ಈ ಎಕ್ಸೆಲ್ ರೈಟ್ಲಿ ಅದಕ್ಕೆ ಏನಂತ ಕರಿಬೋದು ಅಂತಂದರೆ ವರ್ಡ್ ಪ್ರೊಸೆಸರ್ ಫಾರ್ ನಂಬರ್ಸ್ ಅಂತ ಕರಿಬೋದು. ದೆನ್ ಕಮಿಂಗ್ ಟು ವಾಟ್ ಈಸ್ ದ ಪರ್ಪಸ್ ಆಫ್ ಎಕ್ಸೆಲ್. MS Excel is developed by Microsoft Corporation that helps users to format, organize and calculate their data with the help of formulas
ಯೂಸಿಂಗ್ ಅ ಸ್ಪ್ರೆಡ್ಶೀಟ್ ಸಿಸ್ಟಮ್. ಅಂದರೆ ಈ MS Excel ಏನಿದೆಯಲ್ಲ ಇದು ಮೈಕ್ರೋಸಾಫ್ಟ್ ಕಾರ್ಪೊರೇಷನ್ಸ್ಲಿಂದ ಡೆವಲಪ್ಡ್ ಆಗೈತಿ. ಆಮೇಲೆ ಇದು ಯೂಸರ್ಸಿಗೆ ಹೆಲ್ಪ್ ಹೆಂಗೆ ಮಾಡತ್ತಂತಂದ್ರೆ ಒಂದು ಡಾಟಾನ ಫಾರ್ಮ್ಯಾಟ್ ಮಾಡ್ಬೋದು. ಆಮೇಲೆ ಅದನ್ನು ಒಂದು ಕೊಟ್ಟಿರುವಂತಹ ಟೇಬಲ್ ಒಳಗೆ ಆ ಟೇಬಲ್ ಏನು ಒಳ್ಕೊಂಡಿರುತ್ತೆ ಅಂತಂದರೆ ಸೆಲ್ಸ್ನ ಒಳ್ಕೊಂಡಿರುತ್ತೆ. ಅದನ್ನು ಸೆಲ್ಸ್ ಒಳಗೆ ನಾವು ಡಾಟಾನ ಆರ್ಗನೈಸ್ ಮಾಡ್ಬೋದು. ಆಮೇಲೆ ಆ ಸೆಲ್ಸ್ ಆಮೇಲೆ ಅದರೊಳಗೆ ನಾವು ಫಾರ್ಮುಲಾನ ಆ್ಯಡ್ ಮಾಡೋದ್ರ ಮೂಲಕ ಕ್ಯಾಲ್ಕುಲೇಟ್ನ ಮಾಡ್ಬೋದು. ಆ ಡಾಟಾನ ಕ್ಯಾಲ್ಕುಲೇಟ್ನ ಮಾಡ್ಬೋದು. ಎದರ್ಲಿಂದ ಕ್ಯಾಲ್ಕುಲೇಟ್ ಮಾಡ್ಬೋದು ಅಂತಂದರೆ ಫಾರ್ಮುಲಾಸ್ನ ಯೂಸ್ ಮಾಡೋದ್ರ ಮೂಲಕ ಈ ಸ್ಪ್ರೆಡ್ಶೀಟ್ ಸಿಸ್ಟಮ್ನ ನಾವು ಮೇಂಟೈನ್ ಮಾಡ್ಕೋಬೋದು. ನೆಕ್ಸ್ಟ್, ಮೈಕ್ರೋಸಾಫ್ಟ್ ಎಕ್ಸೆಲ್ ಈಸ್ ಈಸಿಲಿ ಒನ್ ಆಫ್ ದ ಬೆಸ್ಟ್ ಆ್ಯಂಡ್ ಮೋಸ್ಟ್ ಪವರ್ಫುಲ್ ಅಪ್ಲಿಕೇಶನ್ ಯೂಸ್ಡ್ ಫಾರ್ ಸ್ಪ್ರೆಡ್ಶೀಟ್ ಪ್ರೊಸೆಸಿಂಗ್. ಅಂದರೆ ಈ ಮೈಕ್ರೋಸಾಫ್ಟ್ ಎಕ್ಸೆಲ್ ಏನು ಇದೆಲ್ಲ ಇದು ಒಂದು ಈಸಿಲಿ ಮತ್ತು ಬೆಸ್ಟ್ ಆ್ಯಂಡ್ ಮೋಸ್ಟ್ ಪವರ್ಫುಲ್ ಅಪ್ಲಿಕೇಶನ್ ಆಗಿದೆ ಯೂಸ್ ಮಾಡ್ಕೊಳ್ಳೋಕೆ ಸ್ಪ್ರೆಡ್ಶೀಟ್ ಪ್ರೊಸೆಸಿಂಗಿಗೆ. Then coming to the objectives of the MS Excel, it discuss the use of spreadsheet software, identify the parts of MS Excel windows, perform how to work with simple formulas, and perform how to work with some simple functions in MS Excel, sort and filter the data, and format worksheets, demonstrate conditional formatting, and create pivot table. Then it is one of the diagram of the MS Excel. In that it contains file tab, then quick access toolbar which I have discussed before only, title bar, formula bar, ribbon, vertical scroll bar, horizontal scroll bar, zoom control, shortcuts, name box, select all button, active cell, row headings, sheet tabs, sheet tab, scrolling button, then status bar. We can able to create a table so that it contains the cells. In that cell we are going to enter the data. What is MS Excel used for? Excel is typically used to organize data and perform financial analysis. ಅಂದರೆ ಈ ಎಕ್ಸೆಲ್ ಅನ್ನೋದು ಟಿಪಿಕಲಿ ನಾವು ಎದಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ ಡಾಟಾನ ಆರ್ಗನೈಸ್ ಮಾಡೋಕೆ ಮತ್ತು ಫೈನಾನ್ಷಿಯಲ್ ಅನಲೈಸ್ನ ಪರ್ಫಾರ್ಮ್ ಮಾಡಲಿಕ್ಕೆ ಈ MS Excelನ ಯೂಸ್ ಮಾಡ್ತೀವಿ. ಇಟ್ ಈಸ್ ಯೂಸ್ಡ್ ಅಕ್ರಾಸ್ ಆಲ್ ಬಿಸ್ನೆಸ್ ಫಂಕ್ಷನ್ಸ್ ಆ್ಯಂಡ್ ಆಟ್ ಕಂಪನೀಸ್ ಫಾರ್ ಸ್ಮಾಲ್ ಟು ಲಾರ್ಜ್. ಅಂದರೆ ಈ MS Excelನ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂತಂತಂದರೆ ಅಕ್ರಾಸ್ ಆಲ್ ದ ಬಿಸ್ನೆಸ್ ಫಂಕ್ಷನ್ಸ್ ಒಳಗೆ ಮತ್ತು ಕಂಪನೀಸ್ ಒಳಗೆ ಯೂಸ್ ಮಾಡ್ತೀವಿ. ಹೆಂಗಂತಂದರೆ ಸಣ್ಣದರಲ್ಲಿಂದ ದೊಡ್ಡದ್ರಾಗಿ ಏನು ಕಂಪನೀಸ್ ಡೆವಲಪ್ಮೆಂಟ್ ಆಗಿರ್ತಾವಲ್ಲ ಆ ಕಂಪನೀಸ್ ಮತ್ತು ಬಿಸ್ನೆಸ್ ಫಂಕ್ಷನ್ಸ್ ಒಳಗೆ ಈ MS Excelನ ಯೂಸ್ ಮಾಡ್ಕೋತೀವಿ. ದ ಮೇನ್ ಯೂಸಸ್ ಆಫ್ ಎಕ್ಸೆಲ್ ಇನ್ಕ್ಲೂಡ್ ಡಾಟಾ ಎಂಟ್ರಿ, ಡಾಟಾ ಮ್ಯಾನೇಜ್ಮೆಂಟ್, ಅಕೌಂಟಿಂಗ್, ಫೈನಾನ್ಷಿಯಲ್ ಅನಲೈಸಿಸ್, ಚಾರ್ಟಿಂಗ್ ಆ್ಯಂಡ್ ಗ್ರಾಫಿಂಗ್, ಪ್ರೋಗ್ರಾಮಿಂಗ್, ಟೈಮ್ ಮ್ಯಾನೇಜ್ಮೆಂಟ್, ಟಾಸ್ಕ್ ಮ್ಯಾನೇಜ್ಮೆಂಟ್, ಫೈನಾನ್ಷಿಯಲ್ modeling, customer relationship management. It is shortly called as CRM. In application software these all are coming, and in operating system these all performances we can able to see. Then coming to the differences between MS Word and MS Excel. MS Word means Microsoft Word is one of the professional document, and MS Excel is spreadsheet automation. And this MS Word is a business proposal. It is used for data storage and formatting. MS Word articles, it is used to create the articles and newsletters. This one is used for mathematical functions and formulas. It has hyperlinking, and it has data cleaning and comparison, bills, cash memo, joining letters, receipts, and letterhead. The MS Word includes. In MS Excel it includes professional graphs and charts. The MS Word includes mail merge, mail sending. In the MS Excel it includes data modeling and analysis. In Microsoft Word we can able to do the lecture scripts, and in Microsoft Excel we can able to do pivot tables. The Microsoft Word includes document formatting. Then Microsoft Excel includes conditional formatting. The MS Word
is used to word to PDF conversion. It means which we given instruction to the in the text format, we can able to convert that into PDF conversion. In MS Excel we can able to convert the MS Excel to PDF conversion. Both are same. In Word also, in Microsoft Word also, we can able to convert the information into PDF conversation. E-book creation and editing, which will done by the Microsoft Word. Data concatenation is done by the Microsoft Excel. The Word charts and graphics. MS Word includes charts and graphics. In the MS Excel, it includes VLOOKUP and HLOOKUP. Then I can conclude my seminar by telling this thought: education is the most powerful weapon which can be used for change the world. ಅಂದರೆ ಎಜುಕೇಷನ್ ಅನ್ನೋದು ಒಂದು ಮೋಸ್ಟ್ ಪವರ್ಫುಲ್ ಆದಂತಹ ಒಂದು ವೆಪನ್ ಆಗಿದೆ. ಅದರಿಂದ ವಿಚ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಚೇಂಜ್ ದ ವರ್ಡ್. ಇದರ ಮೂಲಕವಾಗಿ ನಾವು ಏನು ಮಾಡ್ಬೋದು ಅಂತಂತಂದರೆ ವರ್ಡನ್ನೇ ಚೇಂಜ್ ಮಾಡುವಂತಹ ಶಕ್ತಿ ಎಜುಕೇಷನಿಗಿದೆ ಅಂತಂತಂದು ನೆಲ್ಸನ್ ಮಂಡೇಲಾ ಅವರು ನಮ್ಗೆ ತಿಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್, ಆ್ಯಂಡ್ thank you so much to Shri Pradeep Lakshati sir for guiding me and supported me. Thank you to our beloved principal sir, Dr. L.C. Murali sir, and thank you to all my teaching and non-teaching staffs. Then last but not the least, thank you to my all the friends. Thank you.